ಎಲ್ಲ ಆತ್ಮ ಮಿತ್ರರಿಗೆ ಹೃದಯಪೂರ್ವ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM, PMC, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 131 ದಿವಸ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕದಲ್ಲಿ ಇನ್ನೂ ನಮಗೆ ಬದಲಾವಣೆ ಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ಸನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಆತ್ಮಕ್ಕೆ ಏನೂ ಆಗಲ್ಲ, ಆದ್ರೂ ಯಾವಾಗ ಈ ಆತ್ಮ ಈ ಶರೀರ ತಗೊಳ್ಳುತ್ತದೋ, ಈ ಶರೀರ ಒಳಗೆ ಪಂಚಭೂತಗಳು ಈ ಭೂಮಿಗೆ ಅನುಸರಿಸ್ತಾ ಇರುತ್ತದೋ, ಈ ಪಂಚಕೋಶಗಳು ಪಂಚಭೂತಗಳನ್ನು ಮನಸ್ಸಿಗೆ ಆಧೀನದಲ್ಲಿ ಇರುತ್ತದೆ. ಅಂದರೆ ಸೋಲ್ ಪ್ಲ್ಯಾನ್ ಅಂತಾರೆ. ಈ ಸೋಲ್ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ, ಈ ಸೋಲ್ ಪ್ಲ್ಯಾನು ಆಗಿಲ್ಲ ಅಂದ್ರೂ ಎರಡಕ್ಕೆ ಮನಸ್ಸೇ ಕಾರಣ. ಮನಸ್ಸನ್ನು ನಿಮ್ಮ ಅಧೀನ ಒಳಗೆ ಇಟ್ಕೋಬೇಕು, ಮನಸ್ಸನ್ನು ದಾಟಬೇಕು, ಮನಸ್ಸು ನಿಮ್ಮ ಮಾತು ಕೇಳಬೇಕು. ಅದಕ್ಕೆ ಒಂದೇ ದಾರಿ ಬುದ್ಧಿ. ಯಾರು ಇಂಟಲೆಕ್ಟ್ಗೆ ಹೋಗ್ತಾರೋ, ಇಂಟಲೆಕ್ಟ್ ಮೈಂಡನ್ನು ಕಂಟ್ರೋಲ್ ಮಾಡಿ ಝೀರೋ ಮಾಡುತ್ತದೆ. ಮನಸ್ಸನ್ನು ದಾಟಿದ್ರೆ ಮಾತ್ರ ಧ್ಯಾನ ಅನ್ನೋದು ಶುರುವಾಗುತ್ತದೆ. D+ ಯಾನ. ಮನಸ್ಸನ್ನು ದಾಟಬೇಕು. ಅದಕ್ಕೆ ಧ್ಯಾನದಲ್ಲಿ ಕುತ್ಕೊಂಡು ಮನಸ್ಸು ಸಂಬಂಧಪಟ್ಟ ಯಾವುದು ಮಾಡಬೇಡಿ ಅಂತ ಮಾಸ್ಟರ್ಸ್ ಹೇಳ್ತಾ ಬರ್ತಾ ಇದೀವಿ ನಾವು. ಯಾಕೆಂದರೆ ಮನಸ್ಸು ಒಳಗೆ ನೀವು ಏನೇ ಇಟ್ಕೊಂಡಿದ್ರೂ ಅದು ಧ್ಯಾನ ಅಲ್ಲ, ಅದು ಬೇರೆ. ಮತ್ತೆ ಮನಸ್ಸು ಇಂದ ಬರೋ ಯಾವುದೇ ಒಂದು ಆಲೋಚನೆಯನ್ನು ಗಮನಿಸಬಾರದು. ಮನಸ್ಸು ಆಕ್ಟಿವಿಟಿ ಝೀರೋ ಮಾಡಬೇಕು. ಆವಾಗ ನಿಮ್ಮ ಆತ್ಮಕ್ಕೆ ಈ ಶರೀರ ಕಂಟ್ರೋಲ್ ಸಿಗುತ್ತದೆ. ಯಾವಾಗ ಈ ಆತ್ಮ ಅನ್ನೋದು, ಆ ಬುದ್ಧಿ ಅನ್ನೋದು ನೀವು ಆಕ್ಸೆಸ್ ಮಾಡೋಕ್ಕೆ ಶುರು ಮಾಡ್ತೀರೋ, ಆವಾಗ ನಿಮ್ಮ ಸೋಲ್ ಪ್ಲಾನ್ ಏನೋ ಗೊತ್ತಾಗುತ್ತದೆ. ಯಾಕೆ ಹುಟ್ಟಿದೀವೋ ನಾವು ಅದನ್ನು ಮಾಡ್ತಾ ನಾವು ಶುರು ಮಾಡ್ತೀವಿ. ಇದಕ್ಕೆ ಮೈಂಡ್ ಸೆಟ್ಸ್ ಅಂತಾರೆ. ಚಿಕ್ಕ ವಯಸ್ಸಿಂದ ಈ ಒಂದು ಎಷ್ಟೋ ವಿಷಯಗಳು ಈ ಥರನೇ ಮಾಡಬೇಕು, ಅದು ಮಾಡಬಾರದು. ಕ್ಲೋಸ್ಡ್ ಮೈಂಡು, ಕುಲ, ಗೋತ್ರ, ರಿಲಿಜಿಯನ್ನು, ಇದು ಅದು ಅಂತ ತುಂಬ ಮೈಂಡ್ ಒಳಗೆ ಇಟ್ಕೊಂಡು ಆ ಮೈಂಡ್ ಸೆಟ್ಟಲ್ಲಿ ನಾವು ಯಾವಾಗ ಜೀವಿಸ್ತೀವೋ ನಮಗೆ ಅಷ್ಟು ಬದಲಾವಣೆ ಬರಲ್ಲ. ಮೈಂಡು ಯಾವಾಗಲೂ ಸೆಟ್ ಆಗಬಾರ್ದು, ಮೈಂಡು ಝೀರೋ ಆಗಬೇಕು. ಈಗ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಅದು ಬ್ರೇಕ್ ಆಗಲ್ಲ. ಮೊನ್ನೆ ಮೈಸೂರು ಯಜ್ಞಕ್ಕೆ ಮುಂಚೆ ನಾನು ಹೇಳಿದ್ದೀನಿ, ಮೈಂಡ್ ಸೆಟ್ ಹಾಕ್ಕೋಬೇಡಿ, ಬರೋಕ್ಕಾಗಲ್ಲ ಅಂತ. ಓಪನ್ ಮೈಂಡ್ ಇಟ್ಕೊಳ್ಳಿ. ಕೊನೆ ಕ್ಷಣ ತನಕ ನಾನು ವೆಯ್ಟ್ ಮಾಡ್ತೀನಿ, ಯಾವುದೇ ಒಂದು ದಾರಿ ಬರಬೇಕು ಅಂತ. ಎಷ್ಟೋ ಮಾಸ್ಟರ್ಸ್ ನನ್ನ ಹತ್ರ ಬಂದು ಹೇಳಿದ್ರು, ಸರ್ ಕೊನೆ ಕ್ಷಣ ತನಕ ಅವಕಾಶನೇ ಇಲ್ಲ ನಾನು ಮೈಸೂರು ಬರೋಕ್ಕೆ. ಏನು ಮಿರಾಕಲ್ ಆಯಿತೋ, ದಾರಿ ಬಂದಿದೆ, ನಾವೆಲ್ಲ ಬಂದಿದ್ದೀವಿ ಅಂತ. ಸಿಂಪಲ್ ಚೇಂಜ್ ಏನು ಮಾಡಿದ್ರಲ್ಲೇ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಂಡಿದ್ವಿ. ಇದು ಆಗಲ್ಲ, ನನ್ನ ಹತ್ರ ಆಗಲ್ಲ, ನಾನು ಮಾಡಿದರೆ ಇಷ್ಟೇ ಬರುತ್ತೆ ಅಂತ ಯಾವಾಗ ನೀವು ಲಿಮಿಟೇಷನ್ಸ್ ಒಳಗೆ ಜೀವಿಸ್ತಿರೋ, ಯೂನಿವರ್ಸ್ ನಿಮ್ಮ ಜೊತೆ ನಿಮ್ಮ ಒಳಗಿಂದ ಆಪ್ರೇಟ್ ಮಾಡೋಕ್ಕೆ ನೀವೇ ಬಿಡ್ತಾ ಇಲ್ಲ. ಒಬ್ಬರ ಹತ್ರ ನಾನು ಕೇಳಿದ್ದೀನಿ, ಚಿಕ್ಕ ಕಾಯಿಲೆ ಬಂದಿದ್ರೆ ಫಸ್ಟ್ ಏನು ನೆನಪಿಗೆ ಬರುತ್ತೆ ಅಂದರೆ ಡಾಕ್ಟರ್, ಮೆಡಿಸಿನ್ ಅಂತ ಅಂದ್ರು. ಅದು ಒಂದು ಚಿಕ್ಕ ಮೈಂಡ್ ಸೆಟ್ ಅಲ್ವಾ. ಒಂದು ಚಿಕ್ಕ ಕಾಯಿಲೆ ಬಂದಿದ್ರೆ ಧ್ಯಾನ ಅನ್ನೋದು ಫಸ್ಟ್ ಬರಬೇಕು. ಒಂದು ಸಮಸ್ಯೆ ಬಂದಿದ್ರೆ ಅಂದರೆ ಧ್ಯಾನ ಅನ್ನೋದು ಬರಬೇಕು. ಒಂದು ಸಮಾಧಾನ ನಮಗೆ ಬರಬೇಕು ಅಂದರೆ ಧ್ಯಾನ ಅನ್ನೋದು ಫಸ್ಟ್ ಬರಬೇಕು. ಏನೇ ಕೆಲಸ ನಾವು ಮಾಡಬೇಕಂದ್ರೂ ಫಸ್ಟ್ ಧ್ಯಾನದಿಂದ ಶುರು ಮಾಡಬೇಕು. ಎಲ್ಲ ವಿಷಯದಲ್ಲಿನೂ ನೀವು ಧ್ಯಾನವನ್ನು ಜೊತೆಗೆ ಸೇರಿದ್ರೆ ಅದು ದೊಡ್ಡ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆ ಮೈಂಡ್ ಸೆಟ್ಟಿಂದಾನೇ 100 ಸ್ಟೆಪ್ಸ್ ನಾವು ಮಾಡೋಬ್ಬರು 1-2 ಆಗ್ತೀವಿ. ಪ್ರೋಗ್ರೆಸ್ಸನ್ನು ಸ್ಲೋ ಆಗುತ್ತೆ. ಯಾವುದೇ ನಾವು ಮಾಡಬೇಕಂದ್ರೂ ಮೈಂಡ್ ಓಪನ್ ಆಗಿರಬೇಕು. ಮೈಂಡು ಒಂದು ರಾಕ್ ಥರ ಇರಬಾರ್ದು, ಸ್ಯಾಂಡ್ ಥರ ಇರಬೇಕು, ಫ್ಲೆಕ್ಸಿಬಲ್. ಯಾವ ಟೈಮಲ್ಲಿ ಯಾವ ಶೇಪ್ ಬೇಕೆಂದ್ರೂ ಅದು ತಗೋಬೇಕು. ಒಂದು ಕಳ್ಳ ಥರ, ರಾಕ್ ಥರ ಇದೆ ಅಂದರೆ ಆ ಮೈಂಡು ಒಪ್ಪಲ್ಲ. ಮೈಂಡ್ ನಿಮ್ಗೆ ಕೋಆಪ್ರೇಟ್ ಮಾಡಲ್ಲ. ಆಧ್ಯಾತ್ಮಿಕದಲ್ಲಿ ಮೈಂಡ್ ದಾಟಬೇಕಲ್ವ, ಮೈಂಡನ್ನು ಬ್ರೇಕ್ ಮಾಡಬೇಕು. ಸೊ ಈ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು. ಸತ್ಯ ಏನೋ ಅರ್ಥ ಮಾಡ್ಕೊಂಡು ನೀವು ಜೀವಿಸ್ಬೇಕು. ಈ ಮೈಂಡ್ ಓಪನ್ ಮಾಡೋಕ್ಕೆ ಪುಸ್ತಕಗಳು ತುಂಬ ಯೂಸ್ ಆಗುತ್ತದೆ. ಎಷ್ಟೋ ಎಕ್ಸಾಂಪಲ್ಸು ಒಂದು ವಿಷಯದ ಮೇಲೆ ನಮಗೆ ಬರ್ತಾ ಇವು ಅನ್ಕೊಳ್ತಾರೆ ಎಲ್ಲ ಪ್ರಾಬ್ಲಮ್ ನನಗೊಬ್ಬರಿಗೆ ಇದೆ ಅಂತ. 100 ಪುಸ್ತಕ ಓದಿದ್ರೆ ಅರ್ಥ ಆಗುತ್ತದೆ ನಮ್ಮಿಂದಾನೇ ಎಲ್ಲರಿಗೂ ಹೆಚ್ಚು ಪ್ರಾಬ್ಲಮೇ ಇದೆ ಅಂತ.
ಅವಾಗ ಏನಾಗುತ್ತದೆ, ಆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಒಂದು ಅನುಭವ ಬಂದಿದ್ರೆ ಆ ಅನುಭವ ನಿಮ್ಮ ಮೈಂಡ್ನ ಚೇಂಜ್ ಮಾಡುತ್ತದೆ. ನನ್ನ ಹತ್ರ ಆಗಲ್ಲ ಅಂತಾರು. ಯಾವಾಗ ಒಂದ್ಸತಿ ಅನುಭವ ಬರುತ್ತೋ, ನಾನು ಮಾಡಿದ್ದೀನಿ, ನನ್ನ ಹತ್ರನೂ ಆಗುತ್ತದೆ, ಜನ ಇಲ್ಲ, ಹಣ ಇಲ್ಲ, ಯಾವ ಪರ್ಮಿಷನ್ ಇಲ್ಲ, ಆದ್ರೂ ಒಂದು ಮಾಡಬೇಕಂತ ನಾನು ಅನ್ಕೊಂಡಿದ್ದೀನಿ, ಅದು ಆಗಿದೆ. ಯಾವಾಗ ಅದು ಅನುಭವ ಬರುತ್ತೋ ಆ ಮೈಂಡ್ ಸೆಟ್ಟು, ಆ ಮೈಂಡ್ ಓಪನ್ ಮಾಡಿಬಿಡುತ್ತೆ. ಹಿಂಗೆ ನೋಡಬಾರ್ದು, ಹಿಂಗೆ ಓಪನ್ ಇರಬೇಕು 360 ಡಿಗ್ರೀಸ್. ಅವಾಗ ನಿಮ್ಮ ಬದಲಾವಣೆ ಜಾಸ್ತಿ ಆಗುತ್ತದೆ. ಕ್ಲಾಸು ಹೇಳ್ಕೊಡೋಕೆ ನನ್ನ ಹತ್ರ ಆಗುತ್ತಾ ಅಂತ ಅಂದ್ಕೊಂಡಿದ್ರೆ ಆಗಲ್ಲ. ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ಮಾಡ್ತೀನಿ. ಫಸ್ಟ್ ನಾನು ಹೇಳೋಕ್ಕೆ ಮೆಡಿಟೇಷನ್ ಕ್ಲಾಸ್ ನಾನು ರೆಡಿ ಇದ್ದೀನಿ ಅಂತ ನಿಮ್ಮ ಒಳಗೆ ಇದೆ ಅಂದರೆ, ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಯಾರೋ ಒಬ್ಬರು ಅವಕಾಶ ಕೊಡ್ತಾರೆ, ಯಾರೋ ಒಬ್ಬರು ನಿಮ್ಮನ್ನು ಕರೀತಾರೆ. ಆ ಕ್ಷಣ ಬಂದೇ ಬರುತ್ತೆ. ಅದಕ್ಕೆ ಫಸ್ಟ್ ನೀವು ಪ್ರಿಪೇರ್ ಆಗಬೇಕಲ್ವಾ, ನೀವು ತಯಾರಾಗಿರ್ಬೇಕಲ್ವಾ. ಒಂದೇ ಸತಿ 0ಇಂದ 100th ಸ್ಟೆಪ್ಪು ಹಾಕಿ ಅಂತ ಯಾರು ಹೇಳ್ತಾ ಇಲ್ಲ. 1, 2, 3 ಹಾಕಬೇಕು. ಬದಲಾವಣೆ ಮತ್ತೆ ಹೆಂಗೆ ಬರುತ್ತೆ? ಒಂದು ಪ್ರೋಗ್ರಾಮ್ ಇದೆ ಅಂದರೆ ಅದಕ್ಕೆ ನಾವು ವಾಲಂಟಿಯರ್ ಮಾಡಬೇಕು, ಸೇವೆ ಮಾಡಬೇಕು. ಪಾರ್ಟಿಸಿಪೇಷನ್ ಅನ್ನೋದು ಫಸ್ಟ್, ಸೇವೆ ಅನ್ನೋದು ಲಾಸ್ಟ್. ಮೈಂಡ್ ಸೆಟ್ಟು ಯಾವಾಗಲೂ ಇಟ್ಕೋಬಾರ್ದು. ಯಾವ ವಿಷಯದಲ್ಲಿನೂ ಲಿಮಿಟೇಷನ್ ಇರಬಾರ್ದು, ಬೌಂಡ್ರಿ ಇರಬಾರ್ದು, ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ಬಿ ವಿತ್ ಓಪನ್ ಮೈಂಡ್. ಆವಾಗ ಎಷ್ಟೋ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಎಷ್ಟೋ ಜನನ ಎನ್ಲೈಟ್ ಮಾಡೋದು ಒಂದು ದೊಡ್ಡ ಅವಕಾಶ ಪತ್ರಿಜಿಯವರು ನಮಗೆ ಕೊಟ್ಟರು. ಇವಾಗ ಉಪಯೋಗಿಸ್ಕೋಬೇಕು. ಹೊರಗೆ ಬಂದು ಮಾಡಿದ್ರೆ ಮಾಡಿ, ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಏನು ಬೇಕಂದ್ರೂ ಸೇವೆ ಮಾಡ್ಬೋದು, ನಾವು ಧ್ಯಾನನೂ ಮಾಡ್ಬೋದು. ಇದೆಲ್ಲದಕ್ಕೆ ನಮ್ಮ ಹತ್ರ ಅವಕಾಶಗಳಿದೆ, ಉಪಯೋಗಿಸ್ಕೊಳ್ಳಿ. ಮೈಂಡ್ ಸೆಟ್ಟು ಯಾವಾಗಲೂ ನಿಮಗೆ ಫ್ರೀಡಮ್ ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.